ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ, ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಇಲ್ಲಿಯವರೆಗೂ ತಮ್ಮೆಲ್ಲರನ್ನ ಕುರಿತು ಉಪದೇಶವನ್ನು ಮಾಡಿದಂಥ ಪೂಜ್ಯರಾದ ಬಸವರಾಜ ತೋಟಿ ಇವರ ಮೊದಲು ಮಾಡಿಕೊಂಡು ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ 3ನೆಯ ಸಂಧಿಯ ಎಷ್ಟನೇ ಸೂತ್ರ? 3ನೆಯ ಸೂತ್ರ ಇಂದಿನ ಆಧಾರದ ವಿಷಯವಾಗಿದೆ ಎಂದು ತಮ್ಮೆಲ್ಲರಿಗೂ ತಿಳಿಯಪಡಿಸುತ್ತಾ, ಯಾವ ಆತ್ಮನಿಗೆ ಅನಾತ್ಮ ವಸ್ತುವಿನ ಸಂಘ ದೋಷ ಯಾವತ್ತೂ ಇಲ್ಲ. ಯಾಕಂದರೆ ಜ್ಞಾನ ಸದ್ಭಾವ ನಿರೂಪಣೆಯನ್ನು ಮಾಡುವಾಗ ಮಹಾತ್ಮರು ನಿದ್ದೆಯಲ್ಲಿ ಯಾರಿಗಾದರೂ ಕೂಡ ನಾನು ಇದ್ದೇನೆ ಅಥವಾ ಇಲ್ಲ ಅಂತ ಅನುಭವ ಆಗಿದೆನೋ? ಇಲ್ಲ. ಆದರೆ ನೀನಿಲ್ಲೇನೋ? ಇದ್ದೆ. ಇದ್ದರೂ ಕೂಡ ನಾನು ಇದ್ದೇನೆ ಅನ್ನುವಂಥ ಜ್ಞಾನ ಇಲ್ಲ, ಇಲ್ಲ ಅನ್ನುವಂಥ ಅಜ್ಞಾನ ಇಲ್ಲ. ಅರ್ಥ ಏನಾಯಿತು? ಜ್ಞಾನ ಅಜ್ಞಾನದ ಸಂಬಂಧ ಆತ್ಮನಿಗಿಲ್ಲ ಅಂತ ಅನುಭವ ಆಯ್ತು ನೋಡ್ರಿ. ಅನುಭವ ಆದಿಲ್ಲ. ಹಾಗಾಗಿ ಅಂಥ ನಿದ್ದೆಯಲ್ಲಿ ನೈಯಾಕರು ಹೇಳ್ತಾರೆ, ಆತ್ಮ ನಿದ್ದೆಯಲ್ಲಿ ಇದ್ದಾನೆ ಅಂತಂದರೆ ಅಲ್ಲಿ ತಿಳಿಬೇಕಾಗಿತ್ತು, ಇದ್ದೇನೆ ಇಲ್ಲೇನೋ ಅಂತ ತಿಳಿಬೇಕಾಗಿತ್ತಲ್ಲ. ಅಂತ ತಿಳಿಯದ ಇಲ್ಲ ಅಂದರೆ ಅಲ್ಲಿ ತಿಳಿಯುವಂಥ ಜ್ಞಾನ ದೇವತೋ ಕೈವಲ್ಯ ಅಂತ ನಿನ್ನ ಸ್ವರೂಪ ಅಂತ ಹೇಳಿರಲ್ಲ, ಅಂದ್ರೆ ಅಲ್ಲಿ ಜ್ಞಾನ ಇಲ್ಲ ಅಂತ ಅರ್ಥ ಆಯ್ತು. ಮನೆ ಮುಂದೆ ಯಾರಾದರೂ ಬಂದರೆ ಒಳಗೆ ಬರ್ರಿ ಅಂತ ಕರೆದ್ರೆ ಮನೆಯೊಳಗೆ ಯಾರನ್ನ ಆರಂತ ಅರ್ಥ. ಮತ್ತು ಯಾರು ಇಲ್ಲ, ಅವರು ಬಂದದ್ದು ಹೋದದ್ದು ಕೇಳೋರು ಯಾರೂ ಇಲ್ಲ ಅಂದಾಗ ಮನೆಯಲ್ಲಿ ಯಾರಿಲ್ಲ ಅಂತ ಅರ್ಥ ಮಾಡ್ತಿರಲಿಲ್ಲ. ಮನೆಗೆ ಯಾರಿಲ್ಲಾಗ್ಯದಪ್ಪ, ಕೂಗಿದ್ವಿ ಯಾರೂ ಮಾತಾಡಲಿಲ್ಲ, ಬೆಲ್ಲ ಬಾರಿಸಿದ್ವಿ ಯಾರೂ ಬರಲಿಲ್ಲ ಅಂದ್ರೆ ಮನೆಗೆ ಯಾರಿಲ್ಲ ಅಂತ ಅರ್ಥ. ಅದೇ ರೀತಿ ಇಲ್ಲಿ ಆತ್ಮ ಅನಾತ್ಮವಾದ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇಂದ್ರಿಯಗಳ ವ್ಯವಹಾರ ಇವು ಯಾವುವು ಅಲ್ಲಿ ಇಲ್ಲ ಅಂದರೆ ಅಲ್ಲಿ ಆತ್ಮ ಇಲ್ಲ ಅಂತ ಅರ್ಥ ಮಾಡಬೇಕಾಗ್ಯದ. ಅಂದರೆ 3 ಕಾಲದಲ್ಲಿ ಇರುವುದು ಸತ್ಯ ಆತ್ಮ ಅಂತ ಹೇಳ್ತಾರೆ. ನಿದ್ರೆಯಲ್ಲಿ ಇಲ್ಲ ಅಂದಾಗ ಪರಿಪೂರ್ಣವಾದ ಆತ್ಮ ಎಲ್ಲ ಜೀವಿಗಳ ಒಡಲೊಳು ಎಲ್ಲ ತನುವಿನೊಳು ಆನಂದ್ರೆ ಎಲ್ಲರಿಗೂ ತಿಳಿಬೇಕಾಗಿತ್ತಲ್ಲ. ತಿಳಿಯೋದಿಲ್ಲ ಅಂದರೆ ಅಲ್ಲಿ ಸಂಶಯ ಬರ್ತದ ಅಂತ ಶಿಷ್ಯ ನಿದ್ರೆಯಲ್ಲಿ ಅರಿವು ಆದಂಥ ಶ್ರುತಿ ಅನುಸಾರದ ಅನುಭವ ದೃಷ್ಟಾಂತ ಉಂಟು. ಏನು ದೃಷ್ಟಾಂತ? ಅನುಭವ ದೃಷ್ಟಾಂತ ಬೇರೆ,
ಅರ್ಥಜ್ಞಾನದ ದೃಷ್ಟಾಂತ ಬೇರೆ. ಯಾರಿಗೂ ಅನುಭವ ಆಗದ ಅವ್ರಿಗೆ ಗೊತ್ತಾಗ್ತದ ಇದು ಅರ್ಥಜ್ಞಾನ ಅಥವಾ ಅನುಭವದ ಜ್ಞಾನ. ಅರ್ಥಜ್ಞಾನದಿಂದ ಪ್ರಯೋಜನ ಉಂಟು, ಇಲ್ಲಂತಲ್ಲ. ಆ ಅರ್ಥಜ್ಞಾನ ಅನುಭವ ಆಗತನ ನಿಷ್ಪ್ರಯೋಜನ ಅಂತ. ಅರ್ಥಜ್ಞಾನ ಅನುಭವಕ್ಕೆ ಬರಬೇಕು. ಹಾಗಾಗಿ ಇಲ್ಲಿ ಅನಂತ ಮತವಾದಿಗಳ ನ್ಯಾಯ ಮತದವರ ಅನುಸಾರವಾಗಿ ವಾದ ಮಾಡಲ್ಪಟ್ಟಂಥ ಶಿಷ್ಯನ ಸಂಶಯದಿಂದ ಕೂಡಿದ ಪ್ರಶ್ನೆಗಳಿಗೆ ಗುರುಗಳು ಮುಂದೆ 3ನೇ ಸೂತ್ರದಲ್ಲಿ ಅದಕ್ಕೆ ಉತ್ತರವನ್ನು ಹೇಳ್ತಾರೆ. ಏನು ಉತ್ತರ? ಅರಿವಿಲ್ಲವೇ ಅರಿವದು ಘಟಿಸದಾಗಿ ಕೇಳು ಅರಿವು ಉಂಟು ನಿದ್ರೆಯೊಳಗೆ ಇದು ಸಿದ್ಧ ಅಂದ್ರು. ನಿದ್ರೆಯಲ್ಲೇ ಆದ ಇಲ್ಲ ಅಂತ ಹೇಳ್ತಲ್ಲ, ಆದ. ಅದು ಯಾಕೆ ಆದಂತ ಹೇಳ್ತು ಅಂದ್ರೆ, ನೀನು ಹೇಳುವ ಮಾತು ನಿನ್ನ ಮಟ್ಟಿಗೆ ಸರಿ, ನಾನು ಹೇಳುವ ಮಾತು ನನ್ನ ಮಟ್ಟಿಗೆ ಸರಿಯಲ್ಲಿದು ಶ್ರುತಿ ಪ್ರಮಾಣಕ ಸಿದ್ಧವಾದ ಮಾತು. ನಿನ್ನ ಸಂಶಯವನ್ನ ಹೇಳೋದು ತಪ್ಪಲ್ಲ, ಆದರೆ ಅದಕ್ಕೆ ಸಮಾಧಾನಕರವಾದ ಉತ್ತರವನ್ನ ಶ್ರುತಿಗಳು ಹೇಳವ, ಅದನ್ನ ಹೇಳ್ತೀನಿ ಕೇಳು ಅಂದ್ರು. ಯಾಕಂದ್ರೆ ನಿದ್ರೆಯಲ್ಲಿ ತಿಳಿಯುವಂತ ಅರಿವು ಇಲ್ಲ ಅಂತ ನೀ ಏನು ಹೇಳ್ತದಲ್ಲ, ಆ ಮಾತು ಸಿದ್ಧವಾಗೋದು. ಸಿದ್ಧವಾಗೋದಂದ್ರೇನು? ಅಪಸಿದ್ಧಾಂತ ವಾಕ್ಯ, ಅನುಭವದ ವಾಕ್ಯ ಅಲ್ಲ ಅಂತ ಅರ್ಥ. ಈ ರೀತಿ ಅರಿವು ಇಲ್ಲ ಅಂತ ಹೇಳುವುದರಿಂದ ನೀನೇ ಹೇಳಿದಂಗಾಯ್ತು ಉತ್ತರ ಅಂತ. ನಿನ್ನ ಸಂಶಯ ಪ್ರಶ್ನೆಯಲ್ಲಿ ಉತ್ತರ ನಿನ್ನಲ್ಲೇ ಆದ. ಇಲ್ಲ ಅಂತ ಹೇಳಬೇಕಾದ್ರೆ, ಆದಂತ ಹೇಳಬೇಕಾದ್ರೆ ಅದನ್ನು ತಿಳಿದ ಹೇಳ್ತಿದ್ದೋ ತಿಳಿದಾದ ಹೇಳ್ತಿದ್ದೋ? ಒಂದು ಅರಿವಿಲ್ಲ ಅಂತ ಹೇಳಿದಲ್ಲಿ, ಈಗ ಅರಿವಿಲ್ಲ ಅಂತ ತಿಳಿದ ಹೇಳಿದಂದ್ರೆ ತಿಳಿಯುವ ಅರಿವು ನಿದ್ರೆಯಲ್ಲಿ ಇದೆ ಅಂತಲೇ ಸಿದ್ಧ ಆಯ್ತು. ಹಾಗಾಗಿ ಅರಿವಿಲ್ಲ ಅಂತ ಹೇಳಬೇಕಾದ್ರೆ ಅದನ್ನ ತಿಳಿಲಾರ್ದ ಹೇಳಕ್ ಬರಂಗಿಲ್ಲ. ತಿಳಿಲಾರ್ದ ಹೆಂಗೆ ಹೇಳ್ತೈತಿ? ತಿಳಿದ ಹೇಳ್ತಿದ್ದೆ ಅಂದ್ರೆ ತಿಳಿಯುವವನು ನೀನು ಇದ್ದಿ. ಆ ಕಾರಣ ಅರಿವು ಇಲ್ಲಂತ ಹೇಳುವುದು ಸೂಕ್ತವಲ್ಲ, ಅಂದ್ರೆ ಯೋಗ್ಯವಾದುದಲ್ಲ ಅಂದ್ರೆ. ಇದನ್ನ ಹೇಳಿದಾಗ ನೀವು ಒಪ್ಪಿಗೆ ಆಗ್ಯದೋ ಇಲ್ಲೋ ಅಂತ ಒಪ್ಪಲೇಬೇಕಲ್ಲ. ಮತ್ತೆ ನೀನೇ ತಿಳಿದು ನೀನೇ ಹೇಳ್ತಿದ್ದಿ, ಇಲ್ಲ ಅಂತ ನೀನೇ ಹೇಳ್ತಿದ್ದಿ. ಅದಕ್ಕೆ ವಿಚಾರ ಮಾಡಿ ನೋಡು, ಇದು ಏನಾಗದ ನೀ ಹೇಳ ಮಾತನ್ನ ಮೇ ಮುಖೇನೆ ಜೀವೇ ನಾಸ್ತಿ ಅಂತ. ಒಬ್ಬ ಬಾಯಿಲೆ ಮಾತಾಡ್ಬೇಕಾದ್ರೆ ನಾಲಿಗಿದ್ರೆ ಮಾತಾಡಕ್ ಬರ್ತದ, ನಾಲಿಗಿಲ್ಲ ಅಂದ್ರೆ ಮಾತಾಡಕ್ ಬರ್ತದಿಲ್ಲ. ಅವನು ಏನು ಹೇಳ್ತಿದ್ದ ನೋಡ್ರಪ್ಪ, ನನ್ನ ಬಾಯಿಯಲ್ಲಿ ನಾಲಿಗೆನೇ ಇಲ್ಲ ಅಂತ ಹೇಳಿದ. ಮಾತಾಡಿ ಹೇಳ್ತಾನ, ಮಾತಾಡಕ್ ಬರ್ತದ, ಮಾತನಾಡಲಿಕ್ಕೆ ಸಾಧನವಾದ ನಾಲಿಗೆ ಇಲ್ಲಂತ. ಅದ್ರಂಗ ಅರಿಯುವನು ನೀನಿದ್ದು ನನ್ನಲ್ಲಿ ಅರಿವು ಇಲ್ಲಂದ್ರೆ ಆ ಮೂರ್ಖ ಹೆಂಗಿಳದ ಅದ್ರಂಗ ನೀನು ಕೂಡ ಮೂರ್ಖ ಆಗ್ತಿದ್ದೀ. ಈ ದೃಷ್ಟಾಂತ ಅನುಭವ ಸಾಕಲ್ಲ, ಮತ್ತೇನು ಬೇಕು? ಹಾಗಾಗಿ ನಿನ್ನ ಮಾತಿನಿಂದಲೇ ಹೇಳಿದಂಗಾಯ್ತು ನನ್ನಲ್ಲಿ ನಾಲಿಗೆ ಆದಂತ. ನಾಲಿಗಿಲ್ಲ ಮಾತಾಡಕ್ ಬರಂಗಿಲ್ಲ. ಮಾತಾಡ್ತಿದ್ರೆ ನನ್ನ ಬಾಯಿಯಲ್ಲಿ ನಾಲಿಗೆ ಆದಂತ ನೀನೇ ಹೇಳಿದಂಗಾಯ್ತು, ಮತ್ತೆ ಇಲ್ಲ ಅಂತಿದ್ದಿ.
ನೀನೇ ಅದು ಇಲ್ಲ ಅಂತ ತಿಳಿದು ಹೇಳ್ತಿದ್ದಿ, ಮತ್ತೆ ಇಲ್ಲ ಅಂತಿದ್ದಿ. ಹಾಗಾಗಿ ನಾಲಿಗೆ ಇಲ್ಲೆಂಬ ಅವನ ಮಾತಿನಿಂದಲೇ ನಾಲಿಗೆ ಇರುವುದು ಎಂಬುದು ಸಿದ್ಧವಾಯಿತು. ಅದರಂತೆ ಇಲ್ಲಿ ಅರಿವು ಇಲ್ಲ ಎಂಬುದನ್ನು ನೀನು ಅರಿವಿನಿಂದ ತಿಳಿದೇ ಹೇಳಬೇಕಾಯ್ತು. ಅರಿವಿನಿಂದ ತಿಳಿದ ಹೇಳ್ತಲ್ಲ. ಹಾಗಾಗಿ ಅರಿವು ಇಲ್ಲ ಎಂಬುದು ಘಟಿಸದು ಅಂತ ಇಲ್ಲಿ ಮಹಾತ್ಮರು ಹೇಳಿ, ಘಟಿಸದಾಗಿ ಅಂದರೆ ಸಂಭವಿಸುವುದಿಲ್ಲ. ಅದನ್ನ ಮುಂದೆ ಕೂಡ ಇಂಥ ವಿಚಾರವನ್ನು ತಿಳಿಬೇಕಾಗಿತ್ತು ಅಂದರೆ ಈಗ ಇನ್ನೂ ಕೆಲವು ಪ್ರಮಾಣದಿಂದ ಒಬ್ಬ ತಾಯಿ ಆಕೆ ವಂದ್ಯಾಪುತ್ರ ಅಂತ ಅಂದ್ರೇನು, ಬಂಜಿಯ ಮಗ ಅಂತ. ಆಕೆ ಬಂಜಿಗೆ ನಿನಗೆ ಮಕ್ಕಳು ಎಷ್ಟಾವಂತ ಕೇಳಿದ್ರೆ ಏನು ಅರ್ಥ ಆಯ್ತು? ಮಗನೇ ಇಲ್ಲ, ಆಕೆ ತಾಯಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಮಗ ಹುಟ್ಟಿದ ಮೇಲೆ ತಾಯಿ ಆದದ್ದು. ಮೊದಲೇನಾಗಿದ್ಲು? ಆಕೆ ಗಂಡನಿಗೆ ಹೆಂಡತಾಗಿದ್ಲು, ಇಲ್ಲ ಅಂತ ಅರ್ಥ ಅಲ್ಲ. ಆದರೆ ಆ ಒಂದು ಹೆಂಡತಿ ಎಂಬ ಹೆಸರಿನ ಮುಂದ ತಾಯಿ ಅಂತ ಯಾವಾಗ ಬಂತು ಹೆಸರು? ಆಕೆಗೆ ಕೂಸು ಹುಟ್ಟದೇ ಇದ್ದರೆ ಆಕೆ ಹೆಂಡತಿಯಾಗಿಯೇ ಉಳಿತಿದ್ಲು ವಿನ ಮತ್ತೆ ತಾಯಿ ಆಗಲಿಕ್ಕೆ ಬರ್ತಿದ್ದಿಲ್ಲ. ಹಾಗಾಗಿ ತಾಯಿ ಒಂದೇ ಅನ್ನುವುದೇನು, ನನಗೆ ಮಕ್ಕಳಾಗಿಲ್ಲಪ್ಪ ಅಂತ ಹೇಳಿದ್ರೆ ಏನು ಅರ್ಥ ಆಯ್ತು? ಬಂಜಿ ಅಂತ ಅರ್ಥ ಆಯ್ತಲ್ಲ. ಹಾಗೆಯೇ ನಿದ್ರೆಯಲ್ಲಿ ಅರಿವು ಇಲ್ಲ ಅಂತ ಹೇಳುವುದು ಅರಿವು ಉಂಟು ಅಂತ ಹೇಳ್ದಂಗಾಯ್ತು, ಇದೆ ಅಂತ ಹೇಳ್ದಂಗಾಯ್ತು. ಹಾಗೆ ಅರಿವನ್ನ ಉಂಟು ಅಂತ ಹೇಳಬೇಕಾದ್ರೆ ಅರಿವಿನಿಂದ ತಿಳಿದೇ ಹೇಳಬೇಕು, ಬೇರೆ ಸಾಧನ ಇಲ್ಲ ಅಂತ ಹೇಳಿ ಮುಂದೆ ಆ ಗುರುಗಳ ಉಪಕಾರವನ್ನು ವಿಚಾರ ಮಾಡಿ ಎಂಥ ಅದ್ಭುತ ಶಕ್ತಿ ನಿಂದಲ್ಲಿ ಅಂತ. ಕಾರಣ ಏನಂದ್ರೆ ಈ ಒಂದು ಶಕ್ತಿಗೆ ಅನಂತ ವಾಕ್ಯಗಳು ಉಂಟು. ಯುಕ್ತಿಗಳು ಬೇರೆ, ವ್ಯಕ್ತಿಗಳು ಬೇರೆ, ಶಕ್ತಿನೇ ಬೇರೆ. ಯುಕ್ತಿಗಳಂದ್ರೆ ಹಲವು ಜನರ ಯುಕ್ತಿಯಲ್ಲಿ ಬಹಳ ಪ್ರವೀಣ ಇರ್ತಾರೆ, ಬರೇ ಯುಕ್ತಿ. ಕೆಲವು ಜನ ವ್ಯಕ್ತಿಗಳಲ್ಲಿ ಬಹಳ ಪಾರಂಗತರಾಗಿರೋರು ಉಂಟು, ಶಕ್ತಿಯಲ್ಲಿ ಬಹಳ ಜನ ಉಂಟು. ಅವರ ಶಕ್ತಿ ಬೇರೆ, ಯುಕ್ತಿ ಬೇರೆ, ವ್ಯಕ್ತಿಗಳು ಬೇರೆ ಬೇರೆ. ಆದರೆ ನಿಜವಾದ ಗುರುಗಳ ಶಕ್ತಿ ಏನದ, ವ್ಯಕ್ತಿಗತವಾಗಿ ಬಂದದ್ದಲ್ಲ, ಅದು ಶಕ್ತಿಗತವಾಗಿ ಪೂರ್ವ ಜನ್ಮದ ಸುಕೃತ ಫಲದಿಂದ ಗುರು ಸನ್ನಿಧಿಗಳು ತೊಡಗಿ ಗುರುವಿನ ಉಪದೇಶವನ್ನು ಪಡೆದು ಎಷ್ಟು ನಾವು ದೂರವಾಗಿದ್ದೀವಿ, ಆತ್ಮನಿಗೆ ನಮಗೂ ಬಹಳ ದೂರ ಇದ್ದೀವಿ ನೋಡು. ಈಗ ಅಷ್ಟೇ ಸಮೀಪ ವೃತ್ತಿಗೇನು ಬರ್ತೀವಲ್ಲ, ಅದು ಉಪದೇಶ. ಆ ಸಮೀಪ ಬಂದಾಗ ಹಿಂದಿನ ದೂರದ ದಾರಿಯನ್ನು ನೋಡಂಗಿಲ್ಲ. ದಾರಿಯಲ್ಲಿ ಹೋಗ್ತಾ ಇದ್ರು, ಹೋಗುವಂಥ ಸಮಯದಲ್ಲಿ ಕತ್ತಲಾಯಿತು. ಭಾರೀ ಗುಡುಗು ಸಿಡಿರು ಮಿಂಚಿನಿಂದ ಮಳೆ ಸುರ್ಲಿಕತ್ತಿತ್ತು. ನಡ್ಕಂತ ಹೋಗ್ತದ್ರಿಬ್ರು.
ಆವಾಗ ಆ ಅಪಾಯದ ಗುರುತು ಸಿಕ್ಕ ಮೇಲೆ ಉಪಾಯಕ್ಕಾಗಿ ಯಾವುದನ್ನ ಒಂದು ಊರಿಗೆ ಹೋಗಬೇಕಲ್ಲ ರಕ್ಷಣೆಗೋಸ್ಕರ. ಇಲ್ಲಿಂದ ಎಲ್ಲಿ ತನ ಹೋಗ್ಯಾರ ಅಂದರೆ ಎರ್ಮಾಸ್ ದಾಟಿ ಹೋಗ್ಯಾರ. ಈಗ ರಾಯಚೂರು ಹೋಗ್ಬೇಕಂತ ಅಂದ್ರೆ ನಡುವೆ ಇಲ್ಲಿ ಊರಾವ ಪ್ರಶ್ನೆ ಬೇರೆ. ಅಲ್ಲಿ ಊರಿಲ್ಲದ ಜಾಗದಲ್ಲಿ ಯಾವುದೋ ಊರಿಗೆ ಮುಟ್ಟಬೇಕಂತ ಹೋಗಿದ್ರು ಊರು ಸಮೀಪ ಇನ್ನೊಂದು 2 ಕಿಲೋಮೀಟ್ರು 1 ಕಿಲೋಮೀಟ್ರ್ ಅಷ್ಟೆ. ಅಂಥ ಸಮಯದಲ್ಲಿ ವಾಪಸ್ ತಾನು ಬಿಟ್ಟ ಊರಿಗೆ ಬರ್ತಾನೋ ಮತ್ತು ಮುಂದಿನೂರಿಗೆ ಹೋಗ್ತಾನೋ ಅವನು. ಯಾಕೆ ಮುಂದಿನೂರಿಗೆ ಹೋದ? ಸಮೀಪ ಯಾವುದಾದ ಅದಕ್ಕೆ ಹೋಗಬೇಕಲ್ಲ. ಅದನ್ನು ಬಿಟ್ಟು ನಾನು ಆ ಊರಿಂದ ಬಂದಿನಪ್ಪ, ನನಗೆ ಅಲ್ಲೇ ರಕ್ಷಣೆ ಆಗ್ತದಂತ ವಾಪಸ್ ತಿರುಗಿದೆ ಗೂಡುವು ಅಥವಾ ಸಿಡಿಲು ಬಡಿಲಿಗೆ ನಿನ್ನ ಸಾವೇ ನಿಶ್ಚಿತ. ಹಾಗಾಗಿ ಬಹು ದೂರವಾಗಿದ್ದಂಥ ನಾವು ಇವತ್ತ ಆತ್ಮ ಸನ್ನಿಧಿಗೆ ಬಂದು ಬಹು ಹತ್ತಿರದಲ್ಲಿ ಹೋಗಿ ನಿಂತಿವಂದ್ಮೇಲೆ ನಾವು ಹಿಂದೆ ಹೋಗಿ ಮತ್ತೆ ಮೃತ್ಯುವಾಗಿ ತುತ್ತಾದಕ್ಕಿಂತ ಮುಂದೆ ಈಶ್ವರನಲ್ಲಿ ಐಕ್ಯವಾಗಿ ನಾವು ರಕ್ಷಣೆಯನ್ನು ಪಡಿಬೇಕಾಗತ್ತೆ. ಆ ಒಂದು ಉದ್ದೇಶಕ್ಕಾಗಿ ಇಲ್ಲಿ ಅರಿವಿನಲ್ಲಿ 2 ಉಂಟು ಅಂದ್ರೆ ಅರಿವಿನಲ್ಲಿ 2 ಉಂಟು, ನಿರುಪಾಧಿಕ ಮತ್ತು ಇನ್ನೊಂದು ಸೋಪಾಧಿಕ. ಇದರಲ್ಲಿ ಮತ್ತೆ ಭಾಗವನ್ನು ಮಾಡಿ ನೀನು ಹೇಳಬೇಕು ಅಥವಾ ತಿಳಿಸಬೇಕು ಅಂದಾಗ ಮುಂದೆ ಗುರುಗಳು ಹೇಳ್ತಾರೆ. ಯಾಕೆ ನಿನ್ನ ಕೇಳ್ತೀನಿ ಅಂತಂದರೆ, ತರುಣ ಕೇಳು, ಆ ತೆರದೊಳು ಒರೆಯಲು ಅಂತು ಅದನ್ನೊಪ್ಪದಿರೆ ಚಿತ್ತ ಇಲ್ಲವೇ ಅದಲ್ಲಿ ನಿನಗೆ ಗೋಚರಿಸುತ್ತಾ ಎನಲೆಂತು ಬೆಸಸುವೆನು. ನೀನೇನು ಇಲ್ಲಂದೆಲ್ಲ ಇದೆ ಅಂತ ನಿನಗೆ ಅನುಭವಕ್ಕೆ ಬರುವಂಗೆ ನಾ ಹೇಳ್ತಂತಾರೆ. ತರುಣ ಕೇಳು ಅಂದಾಗ ಇಲ್ಲಿ ಗಟ್ಟಿಮುಟ್ಟಾದ ಶರೀರ, ಬಾಲ್ಯಾವಸ್ಥೆಯ ಶರೀರ, ಮುಪ್ಪಾವಸ್ಥೆಯ ಶರೀರ ಮುಖ್ಯ ಅಲ್ಲ. ಯಾವನಲ್ಲಿ ವಿವೇಕ ಉತ್ಪತ್ತಿಯಾಗದ ಅದು ಯೌವನಾವಸ್ಥೆ ಅಂದರು, ಪ್ರೌಢಾವಸ್ಥೆ. ಇದಕ್ಕೆ ಬಿಡಬೇಕು ಶರೀರ ಏನಾಗ್ಯದ. ಅದಕ್ಕೆ ಅವರು ಸರ್ಪಭೂಷಣರು 3 ವರ್ಷವಾದರೇನಂದ್ರು. ಅವನಿಗೆ ಅವಸ್ಥೆಯಲ್ಲಿ ಹೇಳಿಲ್ಲ, ಅವನಿಗೆ ದೊಡ್ಡವನಂತ ಕರೆದ್ರು. ದೊಡ್ಡವನಂದ್ರೆ ಹಿರಿಯ ಅಂತ ಅರ್ಥ ಅಲ್ಲ. 100 ವರ್ಷ ಆಗದ. ಯಮನ ದಾರಿಯಲ್ಲಿ, ಯಮನಪುರದ ದಾರಿಯಲ್ಲಿ ಹೊದಿಸಿಕೊಂಬುವ ಅವನೇ ಕಿರಿಯನಂದ್ರು. ಪಾರಮಾರ್ಥದಲ್ಲಿ ತಿಳಿದ್ರೆ ಸಣ್ಣವನೇ ದೊಡ್ಡವನು, ತಿಳಿದೇ ಇದ್ರೆ ದೊಡ್ಡವನಾದ್ರೂ ಕೂಡ ಸಣ್ಣವನಂತ ಅಲ್ಲಿ ಭಾಗ ಮಾಡಿ ಹೇಳ್ಯಾರ. ಅದಕ್ಕೆ ಇಲ್ಲಿ ವಿವೇಕದ ಪ್ರೌಢಾವಸ್ಥೆ ಉಳ್ಳಂತ ಶಿಷ್ಯನೇ ಕೇಳೋದು. ಯಾವ ವಿವೇಕದ ಪ್ರೌಢತೆ ಬೇಕು ನಮಗ? ಈ ಸ್ಥೂಲವಾದ ದೇಹದ ಪ್ರೌಢತ್ವ ಅಲ್ಲೆಲ್ಲಿ. ಇಲ್ಲಿ ಆತ್ಮ ಅನಾತ್ಮದ ವಿವೇಕ ಉಳ್ಳವನಿಗೆ ಪ್ರೌಢಾವಸ್ಥೆ ಅಂದರು. ಬೇರೆ ವಿವೇಕ ಉಳ್ಳಂಥ ಮಹಾತ್ಮರು ಬಾಮಿದ ಜಗತ್ತಿನಲ್ಲಿ. ನಾನೊಂದು ರೀತಿ ಊಹೆ ಮಾಡಿದ್ರೆ ಇನ್ನೊಬ್ಬ ಅದಕ್ಕಿಂತ 10 ಪಟ್ಟು ವಿಚಾರ ಮಾಡೋರು ನಾರ. ಅವರು ಮಾಡಬಾರ್ದಂತ ನಾವು ಹೇಳಂಗಿಲ್ಲ. ಆದರೆ ಆತ್ಮಜ್ಞಾನಕ್ಕೆ ಸಾಧನವಾದ ವಿವೇಕ ಅಲ್ಲ. ನಮಗದು ವಿವೇಕ ಆಗಿದ್ರೂ ಕೂಡ ನಮಗೆ ಅವಿವೇಕನೇ ಅಂತ ಅರ್ಥ ಮಾಡಬೇಕು. ಹಾಗಾಗಿ ಪೂರ್ವದಲ್ಲಿ ನೀನು ಹೇಳಿದ ರೀತಿಯಿಂದ ಸೂರ್ಯನ ಪ್ರಕಾಶವು ಸೂರ್ಯನ ಸ್ವರೂಪ ಅದಿಲ್ಲ. ಬೆಂಕಿಯ ಪ್ರಕಾಶ ಬೆಂಕಿ ಸ್ವರೂಪನೇ ಅದ. ಹಿಂದೆ ಹೋಗಿ ಅವು ಒಂದನ್ನು ಬಿಟ್ಟು ಒಂದಿರಕ್ಕೆ ಬರೋದಿಲ್ಲ ಅಂತ. ಅಗ್ನಿ ಆದಂದ್ರೆ ಅಲ್ಲ ಉಷ್ಣ ಅದ, ನೀರಾದಂದ್ರೆ
ತಂಪಾದ. ಅವ ಲಕ್ಷಣ ವ್ಯತಿರೇಕದ ಲಕ್ಷಣ ಅಲ್ಲ, ಅನ್ವಯ ಲಕ್ಷಣಗಳು. ಅನ್ವಯ ಅಂದ್ರೇನು? ಎರಡು ವಸ್ತುಗಳು ಬೇರೆ ಆಗಿದ್ರು ಕೂಡ ಸ್ವರೂಪ ಹೊಂದಿರ್ಬೇಕಂತ ಅನ್ವಯ ಆಗ್ತದೆ. ಪರಮಾತ್ಮ ಜೀವಾತ್ಮಗೆ ಅನ್ವಯ ಯಾಕಾತಂದ್ರೆ ಪರಮಾತ್ಮನ ಲಕ್ಷಣ ಜೀವಾತ್ಮ ನಿನ್ನೆ ಲಾವಿಲ್ಲ. ಅದಕ್ಕೆ ಪರಮಾತ್ಮನಿಗೂ ಜೀವಾತ್ಮನಿಗೂ ಐಕ್ಯತೆಯನ್ನು ಹೇಳಿದರು. ವ್ಯತಿರೇಕವಾದ ಶರೀರ ಆವಲ್ಲ ನಮ್ಮ ಕೂಡ್ಸಕ್ ಬರ್ತದ, ಐಕ್ಯ ಮಾಡಕ್ ಬರ್ತದ? ನಾ ಬೇರೆಯವ್ರಿಗೆ ಐಕ್ಯ ಮಾಡಕ್ ಬರಂಗಿಲ್ರಿ. ವಿಚಾರ ಮಾಡಿದ್ರೆ ತಂದೆ ತಾಯಿ ಬಿಂದುವಿನಿಂದ ಹುಟ್ಟಿದಂತ ನಮ್ಮೆಲ್ಲರ ಶರೀರ ಬ್ಯಾರೆಯಲ್ಲಿ ಕೂಡ್ಸಕ್ ಬರಂಗಿಲ್ಲ. ತಂದೆ ತಾಯಿಯಲ್ಲಾದ್ರೂ ಕೂಡ್ಸಕ್ ಬರ್ತದೇನು ಅಂದ್ರೆ ಅಲ್ಲಿಯೂ ಕೂಡಂಗಿಲ್ಲ. ಅದು ವ್ಯತಿರೇಕ ಅಂತ. ಹಾಗಾಗಿ ಇಲ್ಲಿ ಆತ್ಮನ ಅರಿವು ಹೇಗಿದೆ ಅಂದ್ರೆ ಆತ್ಮ ಸ್ವರೂಪನೇ ಆದ. ಆತ್ಮ ಬಿಟ್ಟು ಅರಿವಿಲ್ಲ, ಅರಿವು ಬಿಟ್ಟು ಆತ್ಮ ಇಲ್ಲ. ಹಾಗೆ ಇಲ್ಲಿ ಇಂಥ ಆತ್ಮ ಸ್ವರೂಪವಾದ ಸಾಮಾನ್ಯ ಅರಿವಿಗೆ ಅಭಾವ ಅಂದ್ರೆ ಇಲ್ಲ ಅಂತ ಹೇಳೋದು ಎಂದೂ ಸಂಭವಿಸುವುದಿಲ್ಲ. ಬೆಂಕಿ ಆದಿ ಸುಡೋದಿಲ್ಲ ಅಂತ ಹೇಳಿದ್ರೆ ಯಾರನ್ನ ನಂಬ್ತಾರ? ಅದು ಎಂದಿಗೂ ಸಂಭವಿಸೋದು ಅಂದ್ರೆ ಸಾಧ್ಯನೇ ಇಲ್ಲ ಆಗಾಗ್ಲಿಕ್ಕೆ, ಹೌದಿಲ್ಲ? ಅದರಂತೆ ಅರಿವು ಇಲ್ಲ ಅಂತ ನೀ ಹೇಳ್ತಿದ್ದಿ ಮತ್ತೆ ತಿಳಿತಿದ್ದೆ ಅಂದ್ರೆ ಅದು ಸ್ವರೂಪನೇ ಆದ. ನಿನಗೆ ವಿವೇಕ ಇಲ್ಲಂದ್ರೆ ನಾವೇನು ಮಾಡಮಂತ ಅವ್ರಂತಾರೆ. ಹಾಗಾಗಿ ಇಲ್ಲಿ ಧರ್ಮ ನಾಶವಾಗದ ವಿನಃ ಧರ್ಮಕ್ಕೆ ನಾಶವಿಲ್ಲ ಅಂದ್ರೆ ಅದು ಉಷ್ಣ ನಾಶ ಮಾಡಬೇಕು, ಬೆಂಕಿ ಇರಬೇಕು ಅಂದ್ರೆ ಎಂದಿಗೂ ಸಾಧ್ಯ ಇಲ್ಲ. ಉಷ್ಣ ನಾಶ ಆಗ್ಬೇಕಂದ್ರೆ ಅಗ್ನಿ ನಾಶ ಮಾಡ್ಬೇಕು. ನೀನು ಅಗ್ನಿ ಇರಬೇಕು, ಉಷ್ಣ ನಾಶ ಆಗ್ಬೇಕಂದ್ರೆ ಸಾಧ್ಯ ಅದೇನು? ಹೇಗೆ ಸಾಧ್ಯ ಇಲ್ಲವೋ ಸೂರ್ಯನ ನಾಶವಾಗದೆ ಅವನ ಪ್ರಕಾಶ ನಾಶ ಆಗೋದಿಲ್ಲ. ಸೂರ್ಯ ಅಸ್ತಂಗತನಾಗತನ ಅವನ ಬೆಳಕಿರ್ತದಿಲ್ಲ. ಎಷ್ಟು ಮಂದಿ ಪ್ರಯತ್ನ ಮಾಡಿದ್ರು ಕೂಡ ಆ ಬೆಳಕಿಗೆ ನಾಶತ್ವ ಅದೇನೂ ಇಲ್ಲ. ಹಾಗೆ ಆತ್ಮನಾಶದ ವಿನಃ ಅರಿವಿಗೆ ನಾಶ ಸಂಭವಿಸುವುದಿಲ್ಲ. ಆತ್ಮನಾಶ ಆಗ್ಲಾರ್ದ ಅರಿವಿಗೆ ಇಲ್ಲ ಅಂತ ಹೆಂಗ್ ಹೇಳ್ತದೆ ಅಂತ ಅರಿವಾದಂದ್ರೆ ಆತ್ಮ ಅಂತ ಅರ್ಥ ಮಾಡೋದು. ಮತ್ತೆ ನೀನು ಪ್ರಶ್ನೆ ವಿಚಾರ ಮಾಡಿದಾದರೆ ಇದು ಹೇಗಾಗ್ತಂದ್ರೆ ವಿನಾಶಕಾಲೇ ವಿಪರೀತ ಬುದ್ಧಿ. ನಮ್ಮ ಆತ್ಮವನ್ನ ನಾವೇ ನಷ್ಟ ಮಾಡಿಕೊಂಡ ಬ್ರಹ್ಮಹತ್ಯೆ ಅಂತಾರೆ. ನಮ್ಮಲ್ಲಿರುವಂತ ತಿಳಿಯುವ ಬ್ರಹ್ಮನ್ನ ನಾವೇ ನಾಶ ಮಾಡಿಕೊಂಡ್ರೆ ಅರ್ಥ ಏನದು? ಹಾಗಾಗಿ ಆತ್ಮ ನಾಶವನ್ನ ಯಾವ ಮತವಾದಿಗಳು ಕೂಡ ಅಂಗೀಕರಿಸಂಗಿಲ್ಲ. ನೈಯಾಯಿಕರಿರಲಿ, ಚಾರ್ವಾಕರೇ ಇರಲಿ, ಪೂರ್ವಮೀಮಾಂಸಕ ಇರಲಿ, ಸಾಂಖ್ಯರೇ ಇರಲಿ, ಕೌಳಯಾಮರೇ ಇರಲಿ, ಎಷ್ಟು ಮಂದಿ ಷಣ್ಮತದವರು ಅವರು ಕೂಡ ಆತ್ಮನಾಶವನ್ನು ಮಾಡಿಲ್ಲ. ಆತ್ಮನ ಆದರೆ ಇದೇ ಆತ್ಮ ಅಂತ ನಿರ್ಣಯ ಮಾಡ್ಯಾರ. ಇದು ಆತ್ಮ ಅಂದ್ರೆ ಆತ್ಮ ಇಲ್ಲ ಅಂತ ಹೇಳ್ದಂಗೆ ಆಯ್ತೇನ? ಅವರು ಪರಮಾತ್ಮ ಇಲ್ಲ ಅಂತ ಯಾರು ಅಂಗೀಕರಿಸಿಲ್ಲ. ಆದರೆ ಪರಮಾತ್ಮನ ನಿಜವಾದ ಸ್ವರೂಪವನ್ನು ತಿಳಿದಿಲ್ಲ ಅಷ್ಟೇ ಅವರ ಮತ. ಹಾಗಾಗಿ ಇದು ಹೇಗಿದೆ ಅಂದ್ರೆ ನೀನು ಹೇಳುವ ಮಾತು ಇಲ್ಲಿಯವರೆಗೂ ನಿಗಮಾಂತ್ಯ, ನಿಗಮಗಳು, ವೇದಗಳು, ಆಮ್ನಾಯಗಳು, ಶ್ರುತಿ ಪ್ರಮಾಣಗಳು ಏನು ಹೇಳ್ತಾ ಬಂದವ ಅವೆಲ್ಲಕ್ಕೂ ನಿನ್ನ ಮಾತು ವಿರೋಧ ಆಗ್ತದೆ ಅಂತ. ವಿರೋಧ
ಸಂಶಯ ಸತ್ಯದಲ್ಲಿ ಸ್ವಲ್ಪ ಬಂದಂದ್ರೆ ಅದೇನಿಲ್ಲ, ತೆಗಿಬಹುದು. ಕತ್ತಲನ್ನು ಬೆಳಕು ಮಾಡ್ರಿ, ಬೆಳಕನ್ನು ಕತ್ತಲ ಮಾಡ್ರಿ ಅಂತದೆ ವಿರೋಧ ಅಲ್ಲ ಅದು. ನೀನು ಹೇಳೋ ಮಾತು ಕತ್ತಲಿದ್ದಾಗ ಇದು ಬೆಳಕಂತ ಹೇಳ್ರಂದ್ರೆ ಎಂದಿಗೂ ಸಾಧ್ಯ ಇಲ್ಲ. ಬೆಳಕನ್ನು ಕತ್ತಲಂತ ಹೇಳಿದ್ರೆ ಎಂದನೂ ಸಾಧ್ಯ ಅದ. ಹಾಗಾಗಿ ಆತ್ಮ ಹೇಗಿದೆ ಶಿಷ್ಯ ಮೊದಲಿಂದ ಹೇಳಿವಿ, ಅದು ಪೂರ್ಣ. ಯಾರಿಗೆ ಪೂರ್ಣ? ನಿನ್ನೆ ವಿಚಾರ ಮಾಡಿವಿ. ಪೂರ್ಣ ಎನಗೆ ಗಗನದಂತೆ ದೃಶ್ಯ ಒಂದು ಇಲ್ಲವು. ಹೌದಿಲ್ಲ? ಮತ್ತು ಅದಕ್ಕಾಗಿ ಅದು ಇಂಥಲ್ಲಿ ಇಲ್ಲ ಅಂತ ಇದುವರೆಗೆ ಯಾವ ಚತುರನು ಕೂಡ ಹೇಳಕ್ ಬರಲಿಲ್ಲ. ಆಕಾಶ ಇಲ್ಲಿ ಟೊಳ್ಳಾದ್ರಿ, ಆಕಾಶ ಇಲ್ಲಿ ಅಪೂರ್ಣ ಆದ್ರಿ ಅಂತ ಹೇಳ್ಯಾರೇನು? ಯಾಕೆ ಹೇಳಲ್ಲ? ಆಕಾಶವತ್ ಸರ್ವಗತಶ್ಯ ನಿಶ್ಚಿತ ಅಂತ ವೇದ. ಹಾಗಾಗಿ ಆತ್ಮನು ಆಕಾಶದಂತೆ ವ್ಯಾಪಕವಾಗಿ ಪರಿಪೂರ್ಣವಾಗಿ ನಿತ್ಯನವಾಗಿ ಆನಲ್ಲ. ಹೀಗೆ ಶ್ರುತಿ ಉಂಟು, ಆಕಾಶ ಸರ್ವಗತಶ್ಯ ನಿಶ್ಚಿತ. ಇದೇ ಆಕಾಶ ಕೂಡ ನಿನ್ನ ಸ್ವರೂಪ ಅಲ್ಲ ನೋಡು. ನಿನಗ ಪೂರ್ಣವಾದ ವಸ್ತು ಯಾವುದು ಒಂದನ ಆದೇನು ನಿನ್ನ ಮಾತು ಹೇಗೆ ನಂಬೋದಂತ ಸಂಶಯ ಬರಬಾರ್ದಂತ ಆಕಾಶವನ್ನು ಕೊಟ್ಟು ದೃಷ್ಟಾಂತ ಕೊಟ್ಟಿವಿ. ಆದರೆ ಇನ್ನೊಂದು ಸಂಶಯ ಬರಬಾರ್ದು ಅನ್ನೋದಕ್ಕಾಗಿ ಶ್ರುತಿ ಪ್ರಮಾಣ ಏನು ಹೇಳಿದವು? ಅಜೋ ನಿತ್ಯ ಶಾಶ್ವತ ಅಂತ. ಅಜ ಅಂದರೆ ಬ್ರಹ್ಮ, ಈ ಬ್ರಹ್ಮ ಅಲ್ಲ, ಬ್ರಹ್ಮ ಆತ್ಮ ಮತ್ತು ಇನ್ನೇನು ನಿರವಯವ ನಿರಾಕಾರ ಅಂತ ಏನು ಹೇಳಿಕೆ ಬಂದಾರ ಅದು ಶಾಶ್ವತ ಅಂದ್ರೇನು? ಯಾವಾಗಲೂ ಇರೋದಂತ. ಯಾವಾಗಲೂ ಇರೋದಂತ ನೀನು ತಿಳ್ಕೊಂಡಿದ್ರೆ ನಿದ್ರೆಗಿಲ್ಲ ಅಂತ ನೀ ಹೇಳಕ್ಕೆ ಬರ್ತದಿಲ್ಲ ಅಂತ. ಅಲ್ಲಿ ಅದೆಲ್ಲ ಸೂತ್ರ ಅದಲ್ಲದಕ್ಕೆ. ಹಾಗಾಗಿ ಆತ್ಮನು ಹುಟ್ಟು ಸಾವು ಇಲ್ಲದ ಕಾರಣ ಅವನು ನಿತ್ಯ ಇರಬೇಕಾಯ್ತು ನೋಡು. ಯಾವುದು ಹುಟ್ಟು ಸಾವಿಗೆ ಒಳಗಾಗ್ಯದ ಅದು ಅನಿತ್ಯ ಅದ ನೋಡು. ದೇಹ ಹುಟ್ಟು ಸಾವಿಗೆ ಒಳಗಾಗ್ಯದೋ ಏನು ಹುಟ್ಟಲಾರ್ದ ಹುಟ್ಟಿವೋ, ಹಿಂದ ಸಾಯಲಾರ್ದ ಸತ್ಯವೋ, ಜನನವಾಗದ ಯೋನಿ ಇಲ್ಲ, ಮರಣವಾಗದ ತಾಣವಿಲ್ಲ ಅಂದ್ರು. ಎಷ್ಟು ಚಂದ ಹೇಳಿದ್ರು ಮಹಾತ್ಮರು. ನಾವು ಹುಟ್ಟಲಾರದ ಯೋನಿ ಅಂದರೆ ಯಾವ ಗಿಡ ಮರ ಎಲ್ಲ ಯೋನಿಯಲ್ಲಿ ಹುಟ್ಟಿ ಬಂದವರೇ. ಮತ್ತು ಮರಣವಾಗದ ತಾಣವಿಲ್ಲ. ಭೀಷ್ಮಂದ ಉದಾಹರಣೆ ಕೇಳಿರಲಿಲ್ಲ ಸಾಕಷ್ಟು ಸಲ. ಹಾಗಾಗಿ ಆ ಒಂದು ವಿಧವಾದ ನಿರ್ವೀಕಾರವಾಗಿ ಹುಟ್ಟು ಸಾವಿಗೆ ಒಳಗಾಗದು ಯಾವುದಾನ ಒಂದು ವಸ್ತು ಇದೆ ಅಂದರೆ ಅದು ಅಜೋ ನಿತ್ಯ ಶಾಶ್ವತ. ಆತ್ಮ ಒಂದನ್ನು ಬಿಟ್ಟರೆ ಉಳಿದುವೆಲ್ಲವೂ ಹುಟ್ಟು ಸಾವಿಗೆ ಒಳಗಾದದ್ದೇ. ಹಾಗಾಗಿ ಶ್ರುತಿ ಏನು ಹೇಳ್ತದಂದ್ರೆ ಯಾವುದು ನಿತ್ಯ ಪದವಾಗಿದೆ ಅದಕ್ಕೆ ನಾಶ ಇಲ್ಲ ಅಂತ. ಯಾವುದು ಹುಟ್ಟಿಲ್ಲ ಸಾವಿಲ್ಲ ಅದಕ್ಕೆ ನಾಶ ಇಲ್ಲ. ಹಾಗಾಗಿ ಆತ್ಮನು ನಾಶವಾಗಲಾರನು. ಅರ್ಥ ಆಯ್ತಲ್ಲ, ಆತ್ಮನಿಗೆ ನಾಶ ಇಲ್ಲ. ಆದ್ದರಿಂದ ಆತ್ಮನ ಸ್ವರೂಪವೇ ಜ್ಞಾನ. ಬೆಂಕಿಯ ಸ್ವರೂಪ ಉಷ್ಣ ಅಂತ ಹೇಳಿವಲ್ಲ, ಸೂರ್ಯನ ಸ್ವರೂಪನೇ ಪ್ರಕಾಶ ಅಂತ ಹೇಳಿವಲ್ಲ. ಮತ್ತು ನಮ್ಮ ಜ್ಞಾನ ಅದಲ್ಲ, ಎದ್ರ ಸ್ವರೂಪ ಅದು? ಆತ್ಮನ ಸ್ವರೂಪ, ಅದೇ ಜ್ಞಾನ.
ಆ ಜ್ಞಾನದಿಂದನೇ ಜಾಗ್ರತೆ ತಿಳಿತಿದ್ದೆ, ಸ್ವಪ್ನ ತಿಳಿತಿದ್ದೆ, ಸುಸುಪ್ತ ತಿಳಿತಿದ್ದೆ, ಸುಖ ತಿಳಿತಿದ್ದೆ, ದುಃಖ ತಿಳಿತಿದ್ದೆ, ಜನನ ತಿಳಿದಿದ್ದಿ, ಮರಣ ತಿಳಿದಿದ್ದಿ, ಯಾರಂದು ತಿಳಿದೆ ಅಂತ ನೀನು ಆ ಅರಿವಿನಿಂದಲ್ಲ. ಅದಕ್ಕೆ ಮಹಾತ್ಮರು ಅರಿವೇ ಗುರು ಅಂತ ಲಾಸ್ಟಿಗೆ ಶರಣ ಕರೆದ್ರು. ಎಂಥ ಮಹತ್ವ! ಆ ಅರಿವೇ ಗುರು ಅಂತ ಸರಿಯಾಗಿ ಅನುಭವ ಮಾಡಿ ತಿಳ್ಕೊಂಡ್ರೆ ಏನು ತಪ್ಪಿಲ್ಲ. ನಮಗೆ ಅರಿವೇ ಗುರು ಅಂತ ಹೇಳ್ಯಾರ. ಗುರುವಿನ ಅವಶ್ಯಕತೆ ಯಾಕೆ ಬೇಕು ಅನ್ನುವ ಒಂದು ಪಂಗಡ ಉಂಟದೆ. ಆ ಅರಿವು ಯಾರಿಂದ ಆಯ್ತು ತಮ್ಮ? ಗುರುವಿಂದ ಆಯ್ತಲ್ಲ. ಅರಿವೇ ಗುರು, ಗುರುವೇ ಅರಿವು. ಆ ಕಾರಣ ಇಂಥ ಸಾಮಾನ್ಯವಾದ ಜ್ಞಾನದಿಂದ ಅಭಾವ ಆಗಬಹುದು ಅಂತ ಹೇಳಿದರೆ ಮುಂದೆ ಮಹಾತ್ಮರು ಸಮಯ ಆಗದ. ನಿನ್ನೆ ದಿನ ಪಾಲವಾಯುವಿಂದ ಆಗಮಿಸಿದಂಥ ನಮ್ಮ ಪರಮ ಪೂಜ್ಯರಾದ ವೀರಯ್ಯ ಸ್ವಾಮಿಗಳು ನಿನ್ನೆ ರಾಯಚೂರಿಂದ ಡಾಕ್ಟರ್ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಸಮಯ ಇದ್ದು ನಂತರ ಅವರು ಬಸ್ಸಿಗೆ ಬೀಳ್ಕೊಟ್ಟು ಬೆಳಿಗ್ಗೆ 7:15 ಅಲ್ಲಿ ಮುಟ್ಟಿದ್ದು ಫೋನ್ ಮಾಡಿ ಹೇಳಿದರು. ಎಲ್ಲರಿಗೆ ಹೇಳ್ರಿ ನೀವು ಅಂತ ಹೇಳಿದ ಕಾರಣ ಅವರು ಬಹಳ ಆನಂದದಿಂದ ಸಂತೋಷದಿಂದ ತಮ್ಮ ಪ್ರಯಾಣವನ್ನು ಯಶಸ್ವಿಗೊಳಿಸಿ ಪುನಃ ತಮ್ಮ ಮೂಲ ಸ್ಥಾನಕ್ಕೆ ಹೋದದ್ದು ನಮಗೂ ಕೂಡ ಸಂತೋಷ ಅನ್ನೋ ಮಾತನ್ನು ಹೇಳ್ತಾ, ಈಗ ಈ ದಿನ ಈ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಇದೀಗ ನಮ್ಮ ಶ್ರೀಮತಿ ಶ್ರುತಿ ಶ್ರೀ ಬಸರೆಡ್ಡಿ ಸದ್ಯ ವಾಸಸ್ಥಾನ ಬೆಂಗಳೂರು. ಇವರು ನಮ್ಮ ಸದ್ಗುರು ಬಸವಾನಂದರ ವೇದಾಂತ ಬೆಳಗದ ಶ್ರೀಮತಿ ನಮ್ಮ ಸೋಮಶೇಖರ್ ಮನೆಯವರೇನ್ರಿ, ಶ್ರೀಮತಿ ತ್ರಿವೇಣಿ ಶ್ರೀ ಸೋಮಶೇಖರ್ ಅವರ ಜ್ಯೇಷ್ಠ ಪುತ್ರಿಯಾಗಿದ್ದು ಆಧ್ಯಾತ್ಮದಲ್ಲಿ ಬಹಳ ವಿಚಾರವನ್ನು ಅನುಭವ ಮಾಡಿಕೊಂಡು ಸದಾ ನಮ್ಮ ಸದ್ಗುರು ಬಸವಾನಂದರ ಸತ್ಕಾರ್ಯದಲ್ಲಿ ಭಾಗಿಗಳಾಗಿ ತಮ್ಮ ಅನಂತ ಹಾಡಿನ ಮುಖಾಂತರವಾಗಲಿ ಮಹಾತ್ಮರ ಸೇವಾದಿಗಳ ಮುಖಾಂತರವಾಗಲಿ ತಮ್ಮ ಕಾರ್ಯಗಳನ್ನು ಮಾಡ್ತಾ ಬಂದು ಅದೇ ಕಾರ್ಯವು ಕೂಡ ಬಸವಾನಂದರಿಗೆ ಅಷ್ಟೇ ಅಲ್ಲ ನಮಗೂ ಕೂಡ ಅತ್ಯಂತ ಭಕ್ತಿ ವಿಶ್ವಾಸದಿಂದ ನೋಡುವಂಥ ಶ್ರೀಮತಿ ಶ್ರುತಿಯವರು ಈಗ ಮಂಗಲ ಗೀತೆಯನ್ನು ಹಾಡಿದ ನಂತರ ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ನಾವು ನೀವೆಲ್ಲರೂ ಗುರುಪಾದಕ್ಕೆ ಸಮರ್ಪಿಸಿ ಧನ್ಯರಾಗೋಣ ಅನ್ನುವ ಮಾತನ್ನು ಹೇಳ್ತಾ ಈಗ ಪ್ರಾರಂಭ ಮಾಡಮ್ಮ. ರಾಮಚಂದ್ರಾಯ ಜನಕರಾಜ ಮನೋಹರಾಯ ಮಾಮಕಾಭೀಷ್ಟದಾಯ ಮಹಿತ ಮಂಗಳಂ. ರಾಮಚಂದ್ರಾಯ ಜನಕರಾಜ ಮನೋಹರಾಯ ಮಾಮಕಾಭೀಷ್ಟದಾಯ ಮಹಿತ ಮಂಗಳಂ. ಕೋಶಲೇಶಾಯ ಮಂದಹಾಸದಾಸಭೂಷಣಾಯ ವಾಸವಾದಿ ವಿನುತ ಸದ್ವರಾಯ ಮಂಗಳಂ. ಕೋಶಲೇಶಾಯ ಮಂದಹಾಸದಾಸಭೂಷಣಾಯ ವಾಸವಾದಿ ವಿನುತ ಸದ್ವರಾಯ ಮಂಗಳಂ. ರಾಮಚಂದ್ರಾಯ ಜನಕರಾಜ ಮನೋಹರಾಯ ಮಾಮಕಾಭೀಷ್ಟದಾಯ ಮಹಿತ ಮಂಗಳಂ. ಚಾರು ಕುಂಕುಮೋಪೇತ ಚಂದನಾದಿ ಚರ್ಚಿತಾಯ ಹಾರ ಕಟಕ ಶೋಭಿತಾಯ ಭೂರಿ ಮಂಗಳಂ.
चारु कुङ्कुमोपेत चन्दनादिचर्चिताय हारकटक शोभिताय भूरि मङ्गलम् ललितरत्नकुण्डलाय तुलसीवनमालिकाय जलदसदृशदेहाय चारुमङ्गलम् ललितरत्नकुण्डलाय तुलसीवनमालिकाय जलदसदृशदेहाय चारुमङ्गलम् देवकी सुपुत्राय देवदेवतोमाय भावजा गुरुवराय भव्यमङ्गलम् देवकी सुपुत्राय देवदेवतोमाय भावजा गुरुवराय भव्यमङ्गलम् रामचन्द्राय जनकराजजामनोहराय मामकाभीष्टदाय महितमङ्गलम् पुण्डरीकाक्षाय पूर्णचन्द्रवदनाय खण्डजावाहनाय अतुलमङ्गलम् पुण्डरीकाक्षाय पूर्णचन्द्रवदनाय खण्डजावाहनाय अतुलमङ्गलम् विमलरूपाय विविधवेदान्तवेद्याय सुमुखचित्तकामिताय शुभदमङ्गलम् विमलरूपाय विविधवेदान्तवेद्याय सुमुखचित्तकामिताय शुभदमङ्गलम् रामचन्द्राय जनकराजजामनोहराय मामकाभीष्टदाय महितमङ्गलम् रामदासाय मृदुलहृदय कामरसनिवासाय स्वामी भद्रगिरिवराय सर्वमङ्गलम् स्वामी भद्रगिरिवराय सर्वमङ्गलम् स्वामी भद्रगिरिवराय सर्वमङ्गलम् ಧನ್ಯವಾದಗಳಮ್ಮ. श्रीमद जगद्गुरु सिद्धारूढ़ महाराज की जय, श्री सद्गुरु शिवपुत्र स्वामी महाराज की जय, श्री सद्गुरु बसवानंद स्वामी महाराज की जय, श्री सद्गुरु अभिनव ऋषि महाराज की जय, सकल साधु संत महाराज की जय। जय मंगलम जय नमः।